ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ಪೈರಿಂಗ್ ಮಾಮ್ ಕನ್ನಡ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡೇ ಗೊತ್ತಾಗಿರುತ್ತೆ ನಿಮಗೆ ಇವತ್ತು ಯಾವ ವಿಡಿಯೋ ಮಾಡ್ತಿದ್ದೀನಿ ಅಂತ. ಹೌದು, ಇವತ್ತು ಹೇರ್ ಫಾಲ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ತುಂಬ ಎಲ್ಲರೂ ಕಾಡ್ತಿರೋ ಸಮಸ್ಯೆ ಹೇರ್ ಫಾಲ್. ನಾವು ಮೊದಲು ರೆಮಿಡೀಸ್ನ ಹುಡ್ಕೋಕೆ ಹೋಗ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಹೇರ್ ಫಾಲ್ ಆಗ್ತಿರೋದಕ್ಕೆ ಕಾರಣ ಏನು ಅನ್ನೋದನ್ನು ಮೊದಲು ತಿಳ್ಕೊಬೇಕು. ಕಾರಣ ಗೊತ್ತಿಲ್ಲದೆ ರೆಮಿಡೀಸ್ನ ಮಾಡಿದ್ರೆ ಹೇರ್ ಫಾಲ್ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಒಬ್ಬೊಬ್ರು ಕೂದಲು ಟೈಪು ಡಿಫ್ರೆಂಟ್ ಇರುತ್ತೆ, ಒಬ್ಬೊಬ್ರಿಗೆ ಹೇರ್ ಫಾಲ್ ಆಗೋ ಕಾರಣನೂ ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ತಕ್ಕನಾಗಿ ನಾವು ರೆಮಿಡೀಸ್ನ ಮಾಡ್ಕೋಬೇಕೇ ಹೊರತು ಯಾರು ಏನು ಹೇಳಿದ್ರು ಎಲ್ಲ ರೆಮಿಡಿನೂ ಫಾಲೋ ಮಾಡೋದಲ್ಲ. ಆಯಾ ಕಾರಣಗಳಿಗೆ ತಕ್ಕಂತೆ ರೆಮಿಡೀಸ್ನ ನಾವು ಫಾಲೋ ಮಾಡಬೇಕು. ಹಾಗಾಗಿ ನಾನು ಮೊದಲನೇದಾಗಿ ಹೇರ್ ಫಾಲ್ಗೆ ಏನೇನು ಕಾರಣಗಳಿರುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಪ್ಲೀಸ್ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಎಷ್ಟೊಂದು ಕಾರಣಗಳಿದೆ ಹೇರ್ ಫಾಲ್ಗೆ. ನಿಮಗೆ ಯಾವ ರೀಸನ್ಗೆ ಹೇರ್ ಫಾಲ್ ಆಗ್ತಿದೆ ಅನ್ನೋದನ್ನು ತಿಳ್ಕೊಬೋದು. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಯಾವ ರೀಸನ್ಗೆ ನಿಮ್ಗೆ ಹೇರ್ ಫಾಲ್ ಆಗ್ತಿದೆ ಅಂತ ಗೊತ್ತಾಗಲ್ಲ. ಸೊ ಕರೆಕ್ಟ್ ರೆಮಿಡಿನ ನೀವು ಫಾಲೋ ಮಾಡೋಕ್ಕಾಗಲ್ಲ. ಯಾವ್ಯಾವ ಕಾರಣಗಳಿಗೆ ಯಾವ್ಯಾವ ರೆಮಿಡೀಸ್ನ ಫಾಲೋ ಮಾಡಬೇಕಂತ ಕೂಡ ನಾನು ಹೇಳ್ತೀನಿ ಮುಂದೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಕೂದಲಿನ ನೇಚರ್ ಏನು ಅಂತ ನೋಡೋದಾದರೆ, ಇಟ್ಸ್ ಎ ಪ್ರೋಟೀನ್. ಕೆರಾಟಿನ್ ಅನ್ನೋ ಪ್ರೋಟೀನ್ ಇರುತ್ತೆ ಹೇರಲ್ಲಿ. ಸೊ ಪ್ರೋಟೀನ್ಗೆ ಏನೇನೆಲ್ಲ ಹಾರ್ಮ್ ಮಾಡುತ್ತೋ ಅದೆಲ್ಲ ಅಂಶಗಳು ಹೇರ್ ಫಾಲ್ ಮತ್ತು ಹೇರ್ ಡ್ಯಾಮೇಜ್ಗೆ ಕಾರಣ ಆಗುತ್ತೆ. ಸೊ ಪ್ರೋಟೀನ್ಗೆ ಹಾರ್ಮ್ ಆಗದೇ ಇರೋ ಥರ ವಸ್ತುಗಳನ್ನ ನಾವು ಹೇರ್ ಕೇರ್ಗೆ ಬಳಸ್ಕೋಬೇಕು. ಎರಡು ಮೇಜರ್ ಕಾರಣಗಳು ಹೇರ್ ಫಾಲ್ಗೆ: ಡ್ಯಾಂಡ್ರಫ್ ಮತ್ತು ಹೇರ್ ಡ್ಯಾಮೇಜ್. ಇದೆರಡನ್ನ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನು ಬೇರೆ ಕಾರಣಗಳು ಏನೇನಿರುತ್ತೆ ಅಂತ ಹೇಳಿದ್ರೆ, ಡಯಟ್ ಅಂದರೆ ಸರಿಗೆ ಊಟ ಮಾಡದೇ ಇರೋದು, ಪ್ರೋಟೀನಿಷಿಯಸ್ ಅಥವಾ ನ್ಯೂಟ್ರಿಷಿಯಸ್ ರಿಚ್ ಫುಡ್ನ ತಿನ್ನದೇ ಇರೋದು, ವಿಟಮಿನ್ ಡಿಫಿಷಿಯನ್ಸಿಯಿಂದ ಹೇರ್ ಫಾಲ್ ಆಗುತ್ತೆ. ಮತ್ತು ವರ್ಕೌಟ್ಸ್ ಮತ್ತು ಕ್ರ್ಯಾಶ್ ಡಯಟ್, ತುಂಬ ವರ್ಕೌಟ್ ಮಾಡೋದು, ಬೇಗ ಸಣ್ಣ ಆಗಬೇಕು ಅಂತ ಊಟನ ಕಟ್ ಡೌನ್ ಮಾಡೋದು, ಅಂದರೆ ನ್ಯೂಟ್ರಿಷನ್ ಕಡಿಮೆ ಇರೋ ಊಟನ ತಗೊಳ್ಳೋದು, ಮತ್ತು ಕೆಲವೊಂದು ಅಂದರೆ ಲಿಮಿಟೆಡ್ ಫುಡ್, ಬರೀ ಈ ಟೈಪ್ ಫುಡ್ ಮಾತ್ರ ತಗೋಬೇಕು ಅಂತ ಅದನ್ನು ಮಾತ್ರ ತಗೊಳ್ಳೋದು, ಬೇರೆ ಥರ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಿಬಿಡೋದು, ಅದೆಲ್ಲ ಮಾಡೋದನ್ನು ಕ್ರ್ಯಾಶ್ ಡಯಟ್ ಅಂತ ಕರಿತೀವಿ. ಅದರಿಂದನೂ ತುಂಬ ಅಫೆಕ್ಟ್ ಆಗುತ್ತೆ ಹೇರ್ ಗ್ರೋತ್ ಮೇಲೆ, ತುಂಬ ಹೇರ್ ಫಾಲ್ ಆಗುತ್ತೆ ಅದರಿಂದ. ನೆಕ್ಸ್ಟ್ ಐರನ್ ಡಿಫಿಷಿಯನ್ಸಿ. ನಾವು ತಗೊಳ್ಳೋ ಆಹಾರದಲ್ಲಿ ಐರನ್ ಕಂಟೆಂಟ್ ಇಲ್ಲ ಅಥವಾ ತುಂಬ ಕಡಿಮೆ ಇದೆ ಅಂತಂದ್ರು ಬಾಡಿಲಿ ಐರನ್ ಡಿಫಿಷಿಯನ್ಸಿನ ತೋರಿಸೋದಕ್ಕೆ ಒಂದು ಸಿಂಪ್ಟಮ್ ಅಂದರೆ ಅದು ಹೇರ್ ಫಾಲ್. ಸೊ ಹೇರ್ ಫಾಲ್ ಆಗ್ತಿದೆ ಅಂದರೆ ಐರನ್ ಡಿಫಿಷಿಯನ್ಸಿ ಇರ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ ಟ್ರಾವೆಲಿಂಗು, ಅಂದರೆ ವೆದರ್ ಚೇಂಜಸ್ ಇರುತ್ತೆ. ನಾವು ಬೇರೆ ಬೇರೆ ಪ್ಲೇಸಸ್ಗೆ ಹೋದಾಗ ಬೇರೆ ಬೇರೆ ಟೈಪ್ ಆಫ್ ವೆದರ್ ಇರುತ್ತೆ. ಟ್ರಾವೆಲಿಂಗು ಅಂದರೆ ಎನ್ವಿರಾನ್ಮೆಂಟಲ್ ಚೇಂಜಸ್ಸಿಂದನೂ ನಮ್ಮ ಹೇರ್ ಮೇಲೆ ಎಫೆಕ್ಟ್ ಆಗಿ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಇರ್ಬೋದು, ಅಥವಾ ನಾವಿರೋ ಪ್ರದೇಶದಲ್ಲೇ ಜಾಸ್ತಿ ಪೊಲ್ಯೂಷನ್ ಇರ್ಬೋದು. ಪೊಲ್ಯೂಷನ್ನಿಂದನೂ ಹೇರ್ ಫಾಲ್ಗೂ ಪೊಲ್ಯೂಷನ್ನು ಕೂಡ ಒಂದು ಕಾರಣ ಆಗುತ್ತೆ. ನೆಕ್ಸ್ಟ್ ರಾಂಗ್ ಪ್ರಾಡಕ್ಟ್, ಅಂದರೆ ನಮ್ಮ ಹೇರ್ ಟೈಪ್ಗೆ ಸೂಟ್ ಆಗೋ ಥರ ಶಾಂಪೂ ಆಗಲಿ, ಕಂಡೀಷ್ನರ್ ಆಗಲಿ, ಆಯಿಲ್ಗಳಾಗಲಿ ಬಳಸಬೇಕು. ನಾವು ಸುಮ್ಮನೆ ಯಾವುದೋ ಪ್ರಾಡಕ್ಟ್ಸ್ನ ಬಳಸೋದು, ಒಂದು ವಾರ ಬಳಸೋದು, ವರ್ಕ್ ಆಗಲಿಲ್ಲ ಅಂತ ಮತ್ತೆ ಶಿಫ್ಟ್ ಆಗೋದು, ಪದೇ ಪದೇ ಶಾಂಪೂ, ಕಂಡೀಷ್ನರ್, ಆಯಿಲ್ ಎಲ್ಲ ಚೇಂಜ್ ಮಾಡ್ತಾ ಇರೋದ್ರಿಂದನೂ ಹೇರ್ ಫಾಲ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಥೈರಾಯ್ಡ್ ಡಿಸಾರ್ಡರ್ಸ್. ಥೈರಾಯ್ಡ್ ಹಾರ್ಮೋನ್ ಅಂದರೆ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್, ಯಾರ್ಯಾರು ಟ್ಯಾಬ್ಲೆಟ್ಸ್ ತೊಗೋತಿರ್ತೀರ ಥೈರಾಯ್ಡ್ಗೋಸ್ಕರ ಅವರಲ್ಲೂ ಹೇರ್ ಫಾಲ್ ಸಮಸ್ಯೆ ಇರುತ್ತೆ. ಸೊ ಥೈರಾಯ್ಡ್ ಲೆವೆಲ್ಸ್ನ, ಅಂದರೆ ಯಾರ್ಯಾರು ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅವರು ಥೈರಾಯ್ಡ್ ಲೆವೆಲ್ಸ್ನ ಕರೆಕ್ಟಾಗಿ ಟ್ಯಾಬ್ಲೆಟ್ ತೊಗೊಂಡು ಮೇಂಟೈನ್ ಮಾಡಿದ್ರೆ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ. ಅದನ್ನು ಬಿಟ್ಟು ನೀವು ಥೈರಾಯ್ಡ್ ಇದ್ರೂ ಬೇರೆ ಬೇರೆ ರೆಮಿಡೀಸ್ ಟ್ರೈ ಮಾಡೋಕ್ಕೆ ಹೋಗೋದು, ಅದು ಹೇರ್ ಫಾಲ್ ಇನ್ನೂ ಜಾಸ್ತಿ ಆಗೋದು, ಆ ಥರ ಮಾಡ್ಕೊಬೇಡಿ. ಥೈರಾಯ್ಡ್ ಸಮಸ್ಯೆ ಇದ್ದರೆ ಟ್ರೀಟ್ಮೆಂಟ್ ತೊಗೊಂಡ್ರೇ ನಿಮಗೆ ಹೇರ್ ಫಾಲ್ ಕಡಿಮೆ ಆಗೋದು ನಿಜ. ಸೊ ನೆಕ್ಸ್ಟ್ ಒಂದು ಸ್ಟ್ರೆಸ್ಸು. ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಎಮೋಷ್ನಲ್ ಸ್ಟ್ರೆಸ್ ಆಗಿರ್ಬೋದು, ಯಾವುದೇ ಥರ ಸ್ಟ್ರೆಸ್ ಆದರೂ ಕೂಡ ಅದು ಕೂಡ ಹೇರ್ ಫಾಲ್, ಹೇರ್ ಗ್ರೋತ್ ಮೇಲೆ ಅಫೆಕ್ಟ್ ಮಾಡುತ್ತೆ. ನೀವು ಜಾಸ್ತಿ ಸ್ಟ್ರೆಸ್ಸಲ್ಲಿದ್ದೀರಾ, ಸರಿಗೆ ನಿದ್ದೆ ಮಾಡಿಲ್ಲ, ತುಂಬ ಚಿಂತೆ ಮಾಡ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಕೂದಲು ಉದುರುತ್ತೆ. ಕೆಲವೊಬ್ರು ಕೂದಲು ಉದುರ್ತಾ ಇದೆ ಅಂತಲೇ ಚಿಂತೆ ಮಾಡೋಕ್ಕೆ ಶುರು ಮಾಡ್ತೀರಾ. ಆ ಚಿಂತೆಯಿಂದ ಇನ್ನೂ ಕೂದಲು ಉದ್ರೋದು ಜಾಸ್ತಿ ಆಗುತ್ತೆ. ಅದನ್ನು ಬಿಟ್ಟು ಕಾರಣ ಏನು, ರೆಮಿಡೀಸ್ ಏನು ಅಂತ ತಿಳ್ಕೊಳ್ಳೋಕೆ ಮೊದಲು ಪ್ರಯತ್ನ ಮಾಡಿ. ಇನ್ನೊಂದು ಕಾರಣ ಏನು ಅಂದರೆ ಡ್ರೈನೆಸ್ ಆಫ್ ಹೇರ್.
ಕೂದಲು ಡ್ರೈ ಆಗಿದ್ರೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಕೂದಲು ಡ್ರೈ ಆಗದೆ ಇರೋ ಥರ ನೋಡ್ಕೋಬೇಕು ಕೂದಲನ್ನ. ನಾನು ಮುಂಚೆನೇ ಹೇಳಿದ ಹಾಗೆ ಹೇರ್ ಡ್ಯಾಮೇಜ್ ಮತ್ತು ಡ್ಯಾಂಡ್ರಫ್ ಎರಡು ತುಂಬ ಮುಖ್ಯ ಕಾರಣಗಳು ಹೇರ್ ಫಾಲ್ಗೆ. ಹೇರ್ ಡ್ಯಾಮೇಜ್ ಏನಕ್ಕಾಗುತ್ತೆ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಹೇರ್ ಫಾಲ್ ಸಮಸ್ಯೆನ 50% ಕಡಿಮೆ ಮಾಡ್ಬೋದು. ಹಾಗಾಗಿ ಮೊದಲನೇದಾಗಿ ಹೇರ್ ಫಾಲ್ ಡ್ಯಾಮೇಜ್ಗೆ ಏನೇನು ಕಾರಣಗಳಿದೆ ಅಂತ ನೋಡೋಣ ಬನ್ನಿ. ಮೊದಲನೇದು ತಲೆ ಸ್ನಾನ ಮಾಡೋದು. ಕೆಲವೊಬ್ಬರು ದಿನ ತಲೆ ಸ್ನಾನ ಮಾಡ್ತಾರೆ. ತುಂಬ ಹೇರ್ ವಾಶ್ ಮಾಡೋದ್ರಿಂದನೂ ಕೂದಲು ಹಾಳಾಗುತ್ತೆ. ಆದಷ್ಟು ವಾರದಲ್ಲಿ 2ರಿಂದ 3 ದಿನ ತಲೆ ಸ್ನಾನ ಮಾಡಿ ಸಾಕು. ಪ್ರತಿದಿನ ತಲೆ ಸ್ನಾನ ಮಾಡಿದ್ರೆ ಕೂದಲು ಹಾಳಾಗುತ್ತೆ. ಇದು ಕೂಡ ಒಂದು ಮುಖ್ಯವಾದ ಕಾರಣ ಹೇರ್ ಡ್ಯಾಮೇಜ್ಗೆ. ಸೊ ಎರಡನೇದು ಬಂದು ಸನ್ ಡ್ಯಾಮೇಜ್. ತುಂಬ ಬಿಸಿಲಲ್ಲಿ ಹೇರ್ನ ಕವರ್ ಮಾಡ್ಕೊಳ್ದೆ ಹಾಗೆ ಓಡಾಡೋದ್ರಿಂದ, ನಾನು ಮೊದಲೇ ಹೇಳಿದೆ ಕೂದಲು ಪ್ರೋಟೀನಿಂದ ಮಾಡಲ್ಪಟ್ಟಿರುತ್ತೆ. ತುಂಬ ಹೀಟನ್ನು ತಡ್ಕೊಳ್ಳಲ್ಲ ಪ್ರೋಟೀನು, ಹಾಗಾಗಿ ಹೇರ್ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ಕಾರಣ ಏನು ಅಂದರೆ ಹೀಟ್ ಸ್ಟೈಲಿಂಗು. ಇತ್ತೀಚಿನ ದಿನಗಳೆಲ್ಲರೂ ಕರ್ಲಿಂಗು, ಸ್ಟ್ರೈಟ್ನಿಂಗು ಎಲ್ಲ ಮಾಡ್ಕೋತಿರ್ತೀವಿ. ಪ್ರತಿದಿನ ಅದನ್ನೆಲ್ಲ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಆದಷ್ಟು ತೀರಾ ನೆಸಸರಿ ಇದೆ ಫಂಕ್ಷನ್ಸು ಅನ್ನುವಾಗ ಮಾತ್ರ ಯೂಸ್ ಮಾಡಿ. ಆವಾಗೂ ಹೀಟ್ ಪ್ರೊಟೆಕ್ಟೆಂಟ್ಸ್ ಅಂತ ಕ್ರೀಮ್ಸ್ ಅಥವಾ ಸಿರಮ್ ಅಥವಾ ಅವುಗಳು ಸಿಗುತ್ತೆ, ಅದನ್ನು ಯೂಸ್ ಮಾಡಿ ಆಮೇಲೆ ನೀವು ಹೀಟ್ ಸ್ಟೈಲಿಂಗ್ನ ಮಾಡ್ಕೊಳ್ಳಿ. ಆದಷ್ಟು ಹೀಟ್ಲೆಸ್ ಹೇರ್ ಸ್ಟೈಲ್ಸ್ನ, ಅಂದರೆ ವಿತೌಟ್ ದ ಯೂಸ್ ಆಫ್ ಸ್ಟ್ರೈಟ್ನರ್, ಕರ್ಲರ್ ಏನು ಯೂಸ್ ಮಾಡಿದೆ ಹಾಗೆ ಮಾಡ್ಕೊಳ್ಳೋಂಥ ಹೇರ್ ಸ್ಟೈಲ್ಸ್ನ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಬಂದು ಕಲರಿಂಗು. ಹೇರ್ ಕಲರ್ಗೆ ಆಬ್ವಿಯಸ್ಲಿ ಕೆಮಿಕಲ್ಸ್ನ ಬಳಸಿರ್ತಾರೆ. ಕೆಮಿಕಲ್ಲು ಕೂಡ ಪ್ರೋಟೀನ್ನ ಡಿನೇಚರ್ ಮಾಡುತ್ತೆ. ಹಾಗಾಗಿ ತುಂಬ ಹೇರ್ ಕಲರಿಂಗ್ ಮಾಡಿಸೋದು ತಪ್ಪು. ಆದಷ್ಟು ನ್ಯಾಚುರಲ್ ಹೇರ್ ಕಲರೇ ಇರಲಿ. ನೆಕ್ಸ್ಟ್ ಬಂದು ಹೇರ್ ಡ್ರೈನೆಸ್ಸು. ಇತ್ತೀಚಿನ ದಿನಗಳಲ್ಲಿ ನಾವಂತೂ ಟೈಮ್ ಇಲ್ಲ ಅಂತ ಕೂದಲಿಗೆ ಎಣ್ಣೆ ಹಚ್ಚೋದೇ ಬಿಟ್ಬಿಟ್ಟಿದ್ದೀವಿ. ನಮ್ಮ ಅಮ್ಮಂದಿರೆಲ್ಲ, ಅಜ್ಜಿಂದಿರೆಲ್ಲ ಯಾವಾಗಲೂ ಕೂದಲಿಗೆ ಎಣ್ಣೆ ಹಚ್ಕೊಂಡಿರ್ತಿದ್ರು. ಆಯಿಲಿಂಗ್ ಮಾಡಿಲ್ಲ ಅಂದರೆ ಹೇರ್ಗೆ ತುಂಬ ಡ್ರೈ ಆಗುತ್ತೆ. ಅದು ಒಂದು ಮೇನ್ ಕಾರಣ ಹೇರ್ ಡ್ಯಾಮೇಜ್ ಆಗೋದಕ್ಕೆ. ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ, ತುಂಬ ಹೇರ್ ಡ್ರೈ ಅನಿಸುತ್ತೆ. ಇದರಿಂದ ಹೇರ್ ಫಾಲು ಕೂಡ ಜಾಸ್ತಿ ಆಗುತ್ತೆ. ಆದಷ್ಟು ವಾರದಲ್ಲಿ 1 ದಿನ ಅಥವಾ 2 ದಿನ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇನ್ನೊಂದು ರಾಂಗ್ ಪ್ರಾಡಕ್ಟ್ಸ್. ಅದೇ ನಾನು ಮುಂಚೆನೇ ಹೇಳಿದ ಹಾಗೆ ನಮ್ಮ ಹೇರ್ ಟೈಪ್ಗೆ ಸೂಟ್ ಆಗದೆ ಇರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಾಗಲೂ ಹೇರ್ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ಬಂದು ವೆಟ್ ಇರುವಾಗಲೂ ಕೂದಲನ್ನ ಕೂಮ್ ಮಾಡೋದು, ಬಾಚೋದ್ರಿಂದ ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ. ಇದಂತೂ ಪಕ್ಕ. ನಾನು ಈ ತಪ್ಪನ್ನು ಮಾಡ್ತಿದ್ದೆ. ತುಂಬ ಅಂದರೆ ಸ್ನಾನ ಮಾಡಿದ ತಕ್ಷಣ ಕೂದಲನ್ನ ಬಾಚ್ತಿದ್ದೆ. ಅದರಿಂದ ನನಗೆ ತುಂಬ ಸ್ಪ್ಲಿಟ್ ಎಂಡ್ಸ್ ಆಗಿತ್ತು. ಇವಾಗ ಆ ತಪ್ಪನ್ನು ಅವಾಯ್ಡ್ ಮಾಡಿದ್ದೀನಿ, ನಿಲ್ಲಿಸಿದ್ದೀನಿ. ಹಾಗಾಗಿ ನನಗೆ ಇವಾಗ ಯಾವುದೇ ಸ್ಪ್ಲಿಟ್ ಎಂಡ್ಸ್ ಇಲ್ಲ. ನೆಕ್ಸ್ಟ್ ಟೂ ಮಚ್ ಆಫ್ ಸೀರಮ್, ಅಂದರೆ ಸ್ಟ್ರೈಟ್ನಿಂಗು, ಕರ್ಲಿಂಗು ಮಾಡುವಾಗ ಅಥವಾ ನಾರ್ಮಲ್ ಆಗಿ ದಿನಾನು ಸೀರಮ್ನ ಯೂಸ್ ಮಾಡೋದು ಹೇರ್ ಶೈನಿಂಗಾಗಿ ಕಾಣಿಸ್ಲಿ ಅಂತ, ಅದು ತಪ್ಪು. ತುಂಬ ತೀರಾ ಬೇಕಾದಾಗ ಮಾತ್ರ ಸೀರಮ್ನ ಯೂಸ್ ಮಾಡಿ. ನಮ್ಮ ನ್ಯಾಚುರಲ್ ಹೇರೇ ತುಂಬ ಚೆನ್ನಾಗಿರುತ್ತೆ. ನಾವು ಅದು ಇದು ಬಳಸಿನೇ ಹೇರ್ನ ಹಾಳು ಮಾಡ್ಕೋತೀವಿ. ಸೀರಮ್ ಯೂಸೇಜ್ನ ಮಿನಿಮೈಸ್ ಮಾಡಿ. ಸೊ ಇದಿಷ್ಟು ಹೇರ್ ಡ್ಯಾಮೇಜ್ಗೆ ಕಾರಣಗಳು. ಎರಡನೇ ಮೇನ್ ಕಾರಣ ಬಂದು ಡ್ಯಾಂಡ್ರಫ್, ಅಂದರೆ ತಲೆ ಹೊಟ್ಟು. ತುಂಬ ಜನಕ್ಕೆ ಡ್ರೈ ಸ್ಕ್ಯಾಲ್ಪ್ ಇರುತ್ತೆ, ಅಂಥವ್ರಿಗೆ ಹೊಟ್ಟಿರುತ್ತೆ. ಸ್ವಲ್ಪ ಕೂದಲಲ್ಲಿ ಹೊಟ್ಟಿದೆ ಅಂತ ಗೊತ್ತಾದಾಗಲೂ ನೀವು ರೆಮಿಡೀಸ್ನ ಮಾಡ್ಕೊಂಬಿಡಿ. ಇಲ್ಲಾಂದರೆ ಅದು ತುಂಬ ಸೀರಿಯಸ್ ಇಶ್ಯೂ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅದು ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು. ಆದ್ದರಿಂದ ಡ್ಯಾಂಡ್ರಫ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಯೂಶ್ವಲಾಗಿ ನೋಡಿರ್ತೀರ, ನೀವು ಸ್ಕಿನ್ ಟ್ರೀಟ್ಮೆಂಟ್ಗೆ ಏನಕ್ಕಾದರೂ ಹೋದಾಗ ಡಾಕ್ಟರ್ಸು ಶಾಂಪೂ ಕೂಡ ಬರ್ಕೊಡ್ತಾರೆ. ಯಾಕೆಂದರೆ ಡ್ಯಾಂಡ್ರಫ್ ಇದ್ದರೆ ಬೇಗ ಸ್ಕಿನ್ ಟ್ರೀಟ್ಮೆಂಟ್ಸ್ ವರ್ಕ್ ಆಗಲ್ಲ. ಡ್ಯಾಂಡ್ರಫ್ ಬಿದ್ದು ಮತ್ತೆ ಸ್ಕಿನ್ ಮೇಲೆ ಮತ್ತೆ ರೀಇನ್ಫೆಕ್ಷನ್ ಥರ ಆಗ್ತಿರುತ್ತೆ. ಹಾಗಾಗಿ ಡ್ಯಾಂಡ್ರಫ್ನ ಮೊದಲು ಕ್ಯೂರ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಸೊ ಡ್ಯಾಂಡ್ರಫ್ನ ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು ಅಂತ ನಾನು ರೆಮಿಡೀಸ್ ಹೇಳುವಾಗ ಹೇಳ್ತೀನಿ. ಸೊ ಇನ್ನೊಂದು ಕಾರಣ ಏನು ಅಂದರೆ ಜೆನೆಟಿಕ್ಸ್, ಹೆರಿಡಿಟರಿಯಿಂದ ಬಂದಿರುತ್ತೆ ನಮಗೆ. ಅದು ನಮ್ಮ ಅಪ್ಪಂದರಿಗೆ, ಅಮ್ಮಂದರಿಗೆ, ಅಜ್ಜಿ ತಾತಂದರಿಗೆ ಯಾರಿಗಾದರೂ ನಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಹೇರ್ ಫಾಲ್ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನಮ್ಗೆ ಅದು ಬಂದೇ ಬರುತ್ತೆ. ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಇದಿಷ್ಟು ಕಾರಣಗಳು. ಇನ್ನೂ ತುಂಬ ಕಾರಣಗಳಿದೆ. ಅದರಲ್ಲಿ ಮೇಜರಾಗಿ ನಮಗೆ ಕಾಣಿಸುವಂಥ ಕಾರಣಗಳನ್ನು ನಾನು ಪಿಕ್ ಮಾಡಿ ಹಾಕಿದ್ದೀನಿ ಇಲ್ಲಿ. ನಿಮ್ಮ ಸಮಸ್ಯೆ ಏನು ಅಂತ ತಿಳ್ಕೊಳ್ಳಿ. ಅದಕ್ಕೆ ತಕ್ಕಂತೆ ನಾನು ಹೇಳೋ ರೆಮಿಡೀಸ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ಹೇರ್ ಫಾಲ್ ಕಡಿಮೆ ಆಗುತ್ತೆ.
ಹೇರ್ ಫಾಲ್ಗೆ ಪರಿಹಾರಗಳೇನು ಹಾಗಿದ್ರೆ ಅಂತ ಕೇಳಿದ್ರೆ, ನಾವು ಮಾಡ್ಕೊಳ್ಳೋ ಕೆಲವೊಂದು ಮಾಡಿಫಿಕೇಷನ್ಸ್, ನಮ್ಮ ಹೇರ್ ಕೇರ್ ರುಟೀನ್ನಲ್ಲಿ ನಾವು ಮಾಡ್ಕೊಳ್ಳೋ ಕೆಲವೊಂದು ಮಾಡಿಫಿಕೇಷನ್ಸಿಂದ ನಾವು ನಮ್ಮ ಹೇರ್ ಫಾಲ್ ಸಮಸ್ಯೆನ 50% ಕಡಿಮೆ ಮಾಡ್ಬೋದು. ಅದು ಏನೇನೋ ಅಂತ ಹೇಳ್ತೀನಿ. ಸೊ ಮೊದಲನೇದು, ತೀರಾ ಬಿಸಿ ನೀರಲ್ಲಿ ತಲೆಗೆ ಸ್ನಾನ ಮಾಡಬೇಡಿ. ಯಾಕಂದರೆ ಹೇರ್ ಇಸ್ ಎ ಪ್ರೋಟೀನ್. ನಾನು ಆವಾಗಿಂದ ಹೇಳ್ತಾ ಇದ್ದೀನಿ, ಹೇರ್ ಇಸ್ ಎ ಪ್ರೋಟೀನ್. ತುಂಬ ಬಿಸಿ ನೀರಿಂದ ಸ್ನಾನ ಮಾಡಿದ್ರೆ ನಿಮ್ಮ ಕೂದಲು ಡ್ರೈ ಆಗೋಗುತ್ತೆ, ಯಾಕಂದರೆ ಪ್ರೋಟೀನ್ ಡಿನೇಚರ್ ಆಗುತ್ತೆ. ಅದರಿಂದ ಲ್ಯೂಕ್ ವಾಮ್, ಬೆಚ್ಚಗಿರೋ ನೀರಲ್ಲಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಶಾಂಪೂ ಮತ್ತು ಕಂಡೀಷ್ನರ್, ನಿಮ್ಮ ಹೇರ್ ಟೈಪ್ಗೆ ಯಾವ ಥರ ಶಾಂಪೂ ಮತ್ತು ಕಂಡೀಷ್ನರ್ ಸ್ಯೂಟ್ ಆಗುತ್ತೋ ಅದನ್ನೇ ಬಳಸಿ. ಮತ್ತು ಪದೇ ಪದೇ ಫ್ರೀಕ್ವೆಂಟಾಗಿ ಶಾಂಪೂ ಕಂಡೀಷನರ್ನ ಚೇಂಜ್ ಮಾಡಬೇಡಿ. ಆದಷ್ಟು ಅಟ್ಲೀಸ್ಟ್ 6 ಮಂತ್ಸ್ ಯೂಸ್ ಮಾಡಿ. ವರ್ಕ್ ಆಗಲಿಲ್ಲ ಅಂದರೆ ಅದಾದಮೇಲೆ ಚೇಂಜ್ ಮಾಡಿ. ಪ್ರತಿ ವಾರಕ್ಕೂ ಪ್ರತಿ ತಿಂಗಳಿಗೂ ಆ ಥರ ಶಾಂಪೂ ಕಂಡೀಷ್ನರ್ನ ಚೇಂಜ್ ಮಾಡಬೇಡಿ. ಮತ್ತು ಹೇರ್ ಡ್ರೈ ಮಾಡೋದಕ್ಕೆ ಆದಷ್ಟು ಕಾಟನ್ ಟವಲ್ಸ್ನ ಬಳಸಿ. ಟರ್ಕಿ ಟವಲ್, ಬೇರೆ ಥರ ಟವಲ್ಸ್ನ ಬಳಸಿದ್ರೆ ಹೇರ್ಗೆ ಫ್ರಿಕ್ಷನ್ ಉಂಟಾಗಿ, ಅದರಿಂದ ಒರೆಸುವಾಗ ಫ್ರಿಕ್ಷನ್ ಉಂಟಾಗಿ ಅದರಿಂದ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಕಾಟನ್ ಟವಲ್ ಇಲ್ಲಾಂದರೆ ಹಳೆ ಕಾಟನ್ ಟೀ ಶರ್ಟ್ಸ್ ಇದ್ದರೆ ಅದರಿಂದ ಕೂದಲನ್ನು ಕಟ್ಟಕ್ಕೆ ಟ್ರೈ ಮಾಡಿ, ಅದರಿಂದ ಕೂದಲನ್ನು ಕಟ್ಕೊಳ್ಳಿ. ಮತ್ತು ತುಂಬ ಪದೇ ಪದೇ ಕೂದಲನ್ನ ಬಾಚ್ತಾನೇ ಇರೋದು, ಸರಿಗೆ ಬಂದಿಲ್ಲ, ಸ್ಟೈಲ್ ಸರಿಗೆ ಬಂದಿಲ್ಲ ಅಂತ ಪದೇ ಪದೇ ಕೂದಲನ್ನ ಕೋಂಬ್ ಮಾಡ್ತಾ ಓವರ್ ಬ್ರಷಿಂಗು ಕೂಡ ಸ್ಪ್ಲಿಟ್ ಎಂಡ್ಸ್ ಕಾರಣ ಆಗುತ್ತೆ. ಸೊ ಬಾಚಣಿಗೆ ತುಂಬ ಸಿಕ್ಕಿರುತ್ತೆ ಕೆಲವೊಬ್ಬರಿಗೆ ಕೂದಲು, ಅಂಥವರು ವೈಡ್ ಟೂತ್ಡ್ ಕೋಮ್ಸ್ನ, ಅಂದರೆ ಅಗಲ ಹಲ್ಲುಗಳಿರುವಂಥ ಬಾಚಣಿಗೆನ ಬಳಸಿ. ಮತ್ತು ನಾವು ಮಲ್ಗಕ್ಕೆ ಯೂಸ್ ಮಾಡೋ ಪಿಲ್ಲೋ ಕೂಡ ನಮ್ಮ ಹೇರ್ ಫಾಲ್ ಸಮಸ್ಯೆಗೆ ಒಂದು ಕಾರಣ ಆಗಿರುತ್ತೆ. ಕಾಟನ್ ಪಿಲ್ಲೋಸು ಅಥವಾ ಬೇರೆ ಬೇರೆ ರೀತಿ ಪಿಲ್ಲೋಸ್ ಯೂಸ್ ಮಾಡ್ತಿದ್ರೆ ಅದರಿಂದ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿಲ್ಕ್ ಅಥವಾ ಸ್ಯಾಟಿನ್ ಪಿಲ್ಲೋಸ್ನ ಯೂಸ್ ಮಾಡಿ. ಸಿಲ್ಕ್ ಪಿಲ್ಲೋಸು ಅಷ್ಟೊಂದು ಫ್ರಿಕ್ಷನ್ನ ಉಂಟು ಮಾಡಲ್ಲ, ಹಾಗಾಗಿ ಹೇರ್ಗೆ ಅಷ್ಟೊಂದು ಸಮಸ್ಯೆ ಆಗಲ್ಲ, ಹೇರ್ ಫಾಲ್ ಸಮಸ್ಯೆ ಆಗಲ್ಲ ಸಿಲ್ಕ್ ಪಿಲ್ಲೋಸ್ ಯೂಸ್ ಮಾಡೋದ್ರಿಂದ. ಸೊ ಇನ್ನೊಂದು ಟ್ರೆಡಿಷ್ನಲ್ ಮೆಥಡ್ ಏನಂತ ಹೇಳ್ಬೋದು ಅಂದರೆ ಆಯಿಲ್ ಮಸಾಜ್. ಆಯಿಲ್ ಮಸಾಜ್ ಮಾಡೋದ್ರಿಂದ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಹೇರ್ ಫಾಲಿಕಲ್ ಸೆಲ್ಸ್ಗೆ, ಅದರಿಂದ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಆಯಿಲ್ ಮಸಾಜ್ ಮಾಡಿಸ್ಕೊಳ್ಳಿ. ಮತ್ತು ಸೊ ನೀವು ಯಾವುದೇ ಆಯಿಲ್ ಬಳಸಿದ್ರೂ ಹೀಟ್ ಮಾಡಿ ಸ್ವಲ್ಪ ಬೆಚ್ಚಗಿರೋಂಥ ಆಯಿಲ್ನ ಹಚ್ಕೊಳ್ಳಿ. ತಣ್ಣಗಿರೋ ಆಯಿಲ್ ಮಸಾಜಿಂದ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಮತ್ತು ಡ್ಯಾಂಡ್ರಫ್ಗೆ ಇನ್ನೊಂದು ಸಲ್ಯೂಷನ್ ಏನಪ್ಪ ಅಂದರೆ, ಇಂಡಿವಿಜುವಲ್ ಆಗಿ ಬೇರೆ ಬೇರೆ ಕೊಂಬುಗಳನ್ನ ಯೂಸ್ ಮಾಡಿ. ಒಬ್ಬರು ಬಳಸಿದ ಬಾಚಣಿಗೆನ ಇನ್ನೊಬ್ಬರು ಬಳಸಬೇಡಿ. ಒಬ್ರಿಗೇನಾದರೂ ಡ್ಯಾಂಡ್ರಫ್ ಸಮಸ್ಯೆ ಆಗೋದು ಇನ್ನೊಬ್ರಿಗೂ ಹರಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೈಜೀನ್ನ ಮೇಂಟೈನ್ ಮಾಡಿ ಕೋಂಬ್ ಯೂಸ್ ಮಾಡೋದ್ರಲ್ಲಿ. ಮತ್ತು ಆಯಿಲ್ ಅಪ್ಲಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ನೀವು ಕೇಳಿರ್ತೀರ, ಕೇರಳದಲ್ಲಿ ಮಹಿಳೆಯರೆಲ್ಲ ತಲೆ ಸ್ನಾನ ಮಾಡಿ ಸ್ವಲ್ಪ ಕೂದಲು ಡ್ರೈ ಆದ ತಕ್ಷಣ ಎಣ್ಣೆ ಹಚ್ಕೋತಾರೆ ಅಂತ. ನೀವು ನೋಡಿರ್ಬೋದು, ಕೇರಳಿಯನ್ಸಲ್ಲಿ ಕೂದಲು ಡಾರ್ಕ್ ಅಂದರೆ ಬ್ಲ್ಯಾಕ್ ಕಲರ್ ಇರುತ್ತೆ ಮತ್ತು ತಿಕ್ಕಾಗಿರುತ್ತೆ, ಅವ್ರಿಗೆ ಹೇರ್ ಫಾಲ್ ಸಮಸ್ಯೆ ಅಷ್ಟೊಂದು ಇರಲ್ಲ. ನಮ್ಮಲ್ಲಿ ಯಾಕೆ ತಲೆ ಸ್ನಾನ ಮಾಡಿದ್ದಿನ ಎಣ್ಣೆ ಹಚ್ಕೋಬಾರ್ದು ಅಂತ ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ಆದಷ್ಟು ವಾರದಲ್ಲಿ 2-3 ದಿನನಾದರೂ ಆಯಿಲ್ ಮಸಾಜ್ನ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇದರಿಂದ ನಿಮ್ಮ ಕೂದಲು ಮಾಯ್ಶ್ಚರೈಸ್ಡ್ ಆಗೂ ಇರುತ್ತೆ, ಅಂದರೆ ಡ್ರೈ ಆಗಿರಲ್ಲ, ಮತ್ತು ಹೇರ್ ಫಾಲ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸಲ್ಯೂಷನ್ ಬಂದು ನ್ಯೂಟ್ರಿಷನ್. ನಾವು ಊಟ ಏನು ತಗೋತೀವಿ ಅದ್ರ ಮೇಲೂ ಹೇರ್ ಫಾಲ್ ಕಡಿಮೆ ಮಾಡ್ಕೋಬೋದು. ಅದರಿಂದನೂ ಕೂಡ ಪ್ರೋಟೀನ್ ಮತ್ತು ವಿಟಮಿನ್ ರಿಚ್ ಫುಡ್ಸ್ನ ನಾವು ತಗೋಬೇಕು. ಜಂಕ್ ಫುಡ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಏನೇನೆಲ್ಲ ತಗೋಬೋದು ಹೇರ್ ಫಾಲ್ ಸಮಸ್ಯೆ ಕಡಿಮೆ ಮಾಡೋಕ್ಕೆ ಅಂತ ಕೇಳಿದ್ರೆ, ಮೊದಲನೇದು ಮೊಸರು. ಸೊ ಊಟದಲ್ಲಿ ಮೊಸರು ತಗೊಳ್ಳೋದ್ರಿಂದ ಇಟ್ ವಿಲ್ ಪ್ರಮೋಟ್ ದ ಹೇರ್ ಗ್ರೋತ್ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಐರನ್ ಡಿಫಿಷಿಯನ್ಸಿಯಿಂದ ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಿರುತ್ತೋ ಅವರು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಅದೆಲ್ಲ ತಗೊಳ್ಳಿ. ಪ್ರೋಟೀನ್ ಡಯಟ್ ಅಂತ ಬಂದಮೇಲೆ ಮೊಟ್ಟೆ ಇರಲೇಬೇಕು. ಮೊಟ್ಟೆ ತಗೊಳ್ಳಿ, ಅದು ಕೂಡ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಕ್ಯಾರೆಟ್ಸ್ ತಗೊಳ್ಳಿ, ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಗೊಳ್ಳಿ, ಡ್ರೈ ಫ್ರೂಟ್ಸ್ ತಗೊಳ್ಳಿ. ಮತ್ತು ವಿಟಮಿನ್ ಸಿ ರಿಚ್ ಫುಡ್ಸ್ ಅಂದರೆ ಆರೆಂಜಸ್, ಸ್ಟ್ರಾಬೆರಿ, ಪೊಟ್ಯಾಟೋಸ್, ಮತ್ತು ಪೆಪ್ಪರ್ಸ್, ಬ್ರೋಕೋಲಿ ಎಲ್ಲ ಬರುತ್ತೆ. ಏನಕ್ಕೆ ಅಂದರೆ ವಿಟಮಿನ್ ಸಿ ರಿಚ್ ಫುಡ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ.
ಅದರಿಂದ ಅದು ಡ್ಯಾಂಡ್ರಫ್ನಂಥ ಸಮಸ್ಯೆನ ಕಡಿಮೆ ಮಾಡಿ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇನ್ನೊಂದು ಗೆಣಸು, ಸ್ವೀಟ್ ಪೊಟ್ಯಾಟೊ ಎಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲಿ ವಿಟಮಿನ್ ಎ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ವಿಟಮಿನ್ ಎ ಏನು ಮಾಡುತ್ತೆ ಅಂದರೆ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ. ಮತ್ತು ಅದರಲ್ಲಿರೋ ಇನ್ನು ಬೇರೆ ನ್ಯೂಟ್ರಿಯೆಂಟ್ಸು, ಗೆಣಸಲ್ಲಿರೋ ಬೇರೆ ನ್ಯೂಟ್ರಿಯೆಂಟ್ಸು ಹೇರ್ ಫಾಲಿಕಲ್ಸ್ನ ಸ್ಟಿಮ್ಯುಲೇಟ್ ಮಾಡಿ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡುತ್ತೆ. ಇದೆಲ್ಲ ಟ್ರೈ ಮಾಡಿದ್ಮೇಲೂ ನಿಮಗೆ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಹೇರ್ ಕಟ್ ಮಾಡಿಸಿ. ಬಿಕಾಸ್ ಸ್ಪ್ಲಿಟ್ ಎಂಡ್ಸ್ ಇದ್ದಾಗ ಯಾವ ರೆಮಿಡಿ ಟ್ರೈ ಮಾಡಿದ್ರೂ ಅದು ಕಡಿಮೆ ಆಗೋಲ್ಲ. ಸೊ ಹೇರ್ ಕಟ್ ಮಾಡಿಸಿ ಅಂದರೆ ಸ್ಪ್ಲಿಟ್ ಎಂಡ್ಸ್ನ ತೆಗೆಸಿ ಅದಾದಮೇಲೆ ರೆಮಿಡೀಸ್ನ ಟ್ರೈ ಮಾಡಿದ್ರೆ ನಿಮಗೆ ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಸೊ ಫೈನಲಿ ಎಲ್ಲರೂ ಇಷ್ಟಪಡುವಂಥ ಮನೆ ಮದ್ದುಗಳು. ಎಲ್ಲರೂ ಮೊದಲು ಹುಡ್ಕೋದೆ ಮನೆ ಮದ್ದು ಏನು ಮಾಡ್ಕೋಬೋದು ಹೇರ್ ಫಾಲ್ಗೆ ಅಂತ. ಮೊದಲನೇದೇನೆಂದರೆ ಮೆಂತ್ಯ ಓವರ್ನೈಟ್ ಅದನ್ನು ನೆನೆಸಿ ರುಬ್ಬಿ ಹಚ್ಕೊಂಡು ಅರ್ಧ ಗಂಟೆ ಅಥವಾ 1 hour ಆದಮೇಲೆ ಸ್ನಾನ ಮಾಡೋದ್ರಿಂದ ಹೇರ್ ಶೈನಿಂಗಾಗೂ ಇರುತ್ತೆ ಮತ್ತು ಹೇರ್ ಫಾಲ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಆಲೋವೆರಾ, ನಿಮಗೆಲ್ಲ ಗೊತ್ತೇ ಇದೆ. ಆಲೋವೆರಾ ಜೆಲ್ ಹಚ್ಕೊಂಡು ಅದನ್ನು ಕೂಡ ಅರ್ಧ ಗಂಟೆ ಅಥವಾ 1 hour ಬಿಟ್ಟು ಸ್ನಾನ ಮಾಡೋದ್ರಿಂದ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡುತ್ತೆ. ಯಾಕಂದರೆ ಆಲೋವೆರಾ ಏನು ಮಾಡುತ್ತೆ ಅಂದರೆ pH ಮೇಂಟೈನ್ ಮಾಡುತ್ತೆ. ಸ್ಕ್ಯಾಲ್ಪ್ ಮತ್ತು ಹೇರ್ದು pHನ ಮೇಂಟೈನ್ ಮಾಡುತ್ತೆ. ಹಾಗಾಗಿ ಆಲೋವೆರಾ ಜೆಲ್ನ ಬಳಸ್ಬೋದು. ಮೊಸರನ್ನ ಕೂಡ ತಲೆಗೆ ಹಚ್ಕೋಬೋದು. ಅದರಲ್ಲಿರೋ ಗುಡ್ ಬ್ಯಾಕ್ಟೀರಿಯಾಸು ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ. ಅಂದರೆ ಮೊಸರಲ್ಲಿರೋ ಗುಡ್ ಬ್ಯಾಕ್ಟೀರಿಯಾಸು ಫಂಗೈ ಮತ್ತು ಬ್ಯಾಕ್ಟೀರಿಯಾ ಏನಿರುತ್ತೆ ಡ್ಯಾಂಡ್ರಫ್ ಕಾರಣ ಆಗಿರೋ ಅಂಥದ್ದು ಅದನ್ನು ಕಡಿಮೆ ಮಾಡಿ ಗುಡ್ ಬ್ಯಾಕ್ಟೀರಿಯಲ್ ನಂಬರ್ನ ಜಾಸ್ತಿ ಮಾಡಿ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಈರುಳ್ಳಿ ರಸ, ಇದು ನಾನು ಯಾವಾಗಲೂ ಟ್ರೈ ಮಾಡಿಲ್ಲ, ಹೊಸದಾಗಿ ಇವಾಗ ನನಗೂ ಗೊತ್ತಾಗಿದ್ದು. ಈರುಳ್ಳಿ ರಸ ಹಚ್ಕೋಬೋದಂತೆ. ನೆಲ್ಲಿಕಾಯಿ ರಸ, ಇದು ವಿಟಮಿನ್ ಸಿ ರಿಚ್ ಇರುತ್ತೆ, ಇದನ್ನು ಯೂಸ್ ಮಾಡ್ಬೋದು. ಕರಿಬೇವು ಎಲ್ರಿಗೂ ಗೊತ್ತೇ ಇರುತ್ತೆ, ಇದು ಕರಿಬೇವು ತಿಂದರೆ ಕೂದಲು ಬೆಳೆಯುತ್ತೆ ಅಂತ. ಕರಿಬೇವನ್ನ ಕೂಡ ನೀವು ಮೆಂತ್ಯ ಜೊತೆ ರುಬ್ಬಿ ಹಚ್ಕೊಬೋದು ತಲೆಗೆ. ಮತ್ತು ಮೇಯ್ನ್ಲಿ ಆಯಿಲ್ ಮಸಾಜೆ ಹೋಮ್ ರೆಮಿಡಿನಲ್ಲೂ ಕೂಡ ಬರೋದು. ಆದಷ್ಟು ಎಣ್ಣೆನ ಹಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಈಗಂತೂ ತುಂಬ ವೆರೈಟೀಸ್ ಆಫ್ ಹರ್ಬಲ್ ಆಯಿಲ್ಸ್ ಬಂದಿದೆ. ಇತ್ತೀಚೆಗೆ ಜಾಸ್ತಿ ಕೇಳಿಸ್ತಿರೋದು ಆದಿವಾಸಿ ಹೇರ್ ಆಯಿಲ್ ಅಂತ. ಆ ಥರ ತುಂಬ ಫ್ರಾಡ್ ಆಯಿಲ್ಗಳು ಬಂದಿದೆ. ಯಾವ್ದು ನಿಜ ಯಾವುದು ಫೇಕು ಒಂದು ಗೊತ್ತಾಗ್ತಿಲ್ಲ. ಸೊ ನಾನು ಇಲ್ಲೇ ಒಬ್ಬರನ್ನ ನೋಡಿದ್ದೆ, 1,500 ಅಷ್ಟು ಕೊಟ್ಟು ಒಂದು ಎಣ್ಣೆ ತೊಗೊಂಡಿದ್ದು, ಅದೇನು ವರ್ಕ್ ಆಗಲಿಲ್ಲ. ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋದರೆ ಅವರು ಕಾಲು ರಿಸೀವ್ ಮಾಡಲಿಲ್ಲ. ಹಾಗಾಗಿ ಆ ಥರ ಫೇಕ್ ಎಣ್ಣೆಗಳೆಲ್ಲ ತೊಗೊಂಡು ದುಡ್ಡನ್ನು ಲಾಸ್ ಮಾಡ್ಕೋಬೇಡಿ. ನಿಮ್ಮ ಪ್ರಾಬ್ಲಮ್ ಏನು ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ರೆಮಿಡೀಸ್ನ ಕೆಲವೊಂದು ಮಾಡಿಫಿಕೇಷನ್ಸ್ನ ಮಾಡಿಕೊಂಡು ನಿಮ್ಮ ಹೇರ್ ಫಾಲ್ ಸಮಸ್ಯೆನ ನಿವಾರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಹರ್ಬಲ್ ಆಯಿಲ್ಸ್ ಅಂತ ಬಂದಾಗ ನಾನು ಮನೆಯಲ್ಲೇ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ನನ್ನ ಸುತ್ತಮುತ್ತ ಸಿಗುವಂಥ ಕೆಲವೊಂದು ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಹರ್ಬಲ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇವಾಗಲೇ ತುಂಬ ಲೆಂತಿ ಆಗೋಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹರ್ಬಲ್ ಆಯಿಲ್ ಬಗ್ಗೆ ತಿಳಿಸ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಯಾರ್ಯಾರೆಲ್ಲ ಅಂತ ಹೇಳೋದಕ್ಕಿಂತ ಎಲ್ಲರೂ ಅಂತ ಹೇಳ್ಬೋದು. ಎಲ್ಲರಿಗೂ ಹೇರ್ ಫಾಲ್ ಸಮಸ್ಯೆ ಇದ್ದೇ ಇರುತ್ತೆ. ಕೆಲವೊಬ್ಬರು ಇದೆಲ್ಲ ಏನೂ ಮಾಡ್ತಿರಲ್ಲ, ಕೇರೇ ಮಾಡಲ್ಲ ಹೇರು, ಅಂಥವ್ರಿಗೆಲ್ಲ ಕೂದಲು ಚೆನ್ನಾಗಿ ಬೆಳೀತಿರುತ್ತೆ. ಅದೆಲ್ಲ ಅವ್ರವ್ರ ಅದೃಷ್ಟ, ಜೆನೆಟಿಕ್ಸ್ ಅಂದರೆ ಅವರ ಫ್ಯಾಮಿಲಿ ಹಿಸ್ಟ್ರಿಯಿಂದ ಆ ಥರ ಕೂದಲು ಚೆನ್ನಾಗಿ ಬೆಳೆದಿದೆ ಎಲ್ಲ ಬರ್ಬೋದು. ಇದೇ ನಾವೆಲ್ಲ ಮಾಡ್ತೀವಿ, ನಮಗೆ ಕೂದಲೇ ಉದುರೋದೇ ಕಡಿಮೆ ಆಗಲ್ಲ, ಅವ್ರೇನು ಮಾಡಲ್ಲ, ಅವರು ಕೂದಲೇ ಉದುರಲ್ಲ ಅಂತೆಲ್ಲ ಅಂದ್ಕೋಬೇಡಿ. ಸೊ ನಿಮ್ಮ ಕೂದಲಿನ ಉದುರುವಿಕೆ ಸಮಸ್ಯೆಗೆ ಏನು ಕಾರಣ ಅಂತ ತಿಳ್ಕೊಂಡು ನಾನು ಹೇಳಿರೋ ರೆಮಿಡೀಸು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ಎಲ್ಲರೂ ಇಷ್ಟಪಡ್ತೀರ ವಿಡಿಯೋನ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನಗೆ ಕಾನ್ಫಿಡೆನ್ಸ್ ಲೋ ಆಗೋಗುತ್ತೆ. ಯಾರಿಗೂ ರೀಚ್ ಆಗ್ತಿಲ್ವೇನೋ, ಇಷ್ಟ ಆಗ್ತಿಲ್ವೇನೋ ವಿಡಿಯೋ ಮಾಡೋದು ಅಂತ. ಸೊ ಇದೇ ಥರ ಇನ್ನೂ ಹೆಲ್ಪ್ ಆಗೋವಂಥ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಆಗೋದು ನಿಮ್ಮ ಸಬ್ಸ್ಕ್ರಿಪ್ಷನ್ಸ್. ಸೊ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರನ್ನ ಇನ್ಸ್ಪೈರ್ ಮಾಡ್ತಾಯಿರಿ, ಬೇರೆಯವರಿಂದ ನೀವು ಇನ್ಸ್ಪೈರ್ ಆಗ್ತಾಯಿರಿ. ಮುಂದಿನ ವಿಡಿಯೋವರೆಗೂ ಕಾಯ್ತಾಯಿರಿ. ಟೇಕ್ ಕೇರ್, ಬಾಯ್ ಬಾಯ್.